ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಪೂಜೆ ಮಾಡೋ ಹಿಂದಿನ ದಿನದ ವ್ಲಾಗ್ ಆಗಿದೆ ಇದು ಪೂರ್ತಿ. ನನಗೆ ಮಣೆ ಬೇಕಿತ್ತು ದೇವ್ರನ್ನ ಕೂಡ್ಸೋದಕ್ಕೆ. ದೊಡ್ಡ ಮಣೆ ಇರಲಿಲ್ಲ, ಸೊ ಅದಕ್ಕೆ ಇಲ್ಲೇ ಬಂದೆ. ದೇವನಹಳ್ಳಿಯಲ್ಲೇ ಇದೊಂದು ಶಾಪ್ ಇದೆ. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಸಿಗುತ್ತೆ, ಬಟ್ ಸ್ವಲ್ಪ ಮಾರ್ಕೆಟಲ್ಲಿ ಸಿಗೋ ಪ್ರೈಸ್ಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ, ಬಟ್ ಅರ್ಜೆಂಟಿಗೆ ಓಕೆ ತೊಗೋಬೋದು. ಆಮೇಲೆ ನಾನು ತಾಳಿಗೆ ಕೊಳಪೆ ಹಾಕಿಸ್ಬೇಕಾಗಿತ್ತು. ಅಂದರೆ ಅದರೊಳಗಡೆ ಹಾಕ್ತಾರೆ, ಅದು ಸವಿದಿರ ಇರಲಿ ಅಂತ ಹೇಳಿ. ಸೊ ಅದನ್ನು ಹಾಕ್ಸ್ಬಿಡೋಣ ಅಂತ ಹೇಳಿ ತೊಗೊಂಬಂದಿದ್ದೆ ಇಲ್ಲೇ ಅಂಗಡಿಗೆ, ದೇವನಹಳ್ಳಿಯಲ್ಲೇ. ಅದಾದಮೇಲೆ ಪೂಜೆ ಸಾಮಾನು ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲನೂ ಲಿಸ್ಟ್ ಮಾಡಿ ಬರ್ಕೊಂಡಿದ್ದೆ. ಪೂಜೆ ಸಾಮಾನು ತೊಗೊಂಡೆ ಆಯಿತು. ಆಮೇಲೆ ಫ್ಯಾನ್ಸಿ ಸ್ಟೋರಲ್ಲಿ ಬಳೆಗಳು ಮತ್ತು ನನ್ನ ಕೆಲವೊಂದು ಬಿಂದಿ ಅದು ಇದು ಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ನಾನು ಮುಂಚೆಯಿಂದ ಇದೇ ಒಂದು ಅಂಗಡಿಗೆ ಬರ್ತೀನಿ ಊರೊಳಗಡೆ. ಸೊ ಆಲ್ಮೋಸ್ಟ್ ಎಲ್ಲ ಅಲ್ಲಿ ತೊಗೊಂಡು ಆಮೇಲೆ ಹೂವಿನ ಅಂಗಡಿಗೆ ಬಂದ್ವಿ. ಹಸ್ಬೆಂಡ್ ಕೂಡ ಆ ಟೈಮಿಗೆ ಬಂದರು. ಹಸ್ಬೆಂಡು ಮಾರ್ಕೆಟಲ್ಲೇ ತಂದುಬಿಟ್ಟಿದ್ರು. ಇನ್ನು ಕೆಲವು ಹೂವು ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಆಮೇಲೆ ರೇಷನ್ಗೆ ಬಂದಿದ್ದು. ಹಸ್ಬೆಂಡ್ ಬಂದುಬಿಡ್ಲಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ರೇಷನ್ ನಾವು ಬಜಾರಲ್ಲೇ ತೊಗೊಂಡ್ವಿ, ಬಿಕಾಸ್ ನಮ್ಗೆ ಟೈಮ್ ಇರಲಿಲ್ಲ. ಇಲ್ಲಾದರೆ ಬೇಗ ಸಿಕ್ಬಿಡತ್ತೆ ಅಂತ ಹೇಳಿ ತೊಗೊಂಡು ನಾನು ಡಯಟ್ಗೆ ಕೋಕ್ ಮತ್ತು 70% ಡಾರ್ಕ್ ಚಾಕ್ಲೇಟ್ ತೊಗೊಂಡು ತಿಂದೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ, ಎಷ್ಟು ದೊಡ್ಡದಿದೆ. ವರಮಹಾಲಕ್ಷ್ಮಿ ಕೂಡ್ಸೋಕ್ಕೂ ಏನು ಪೂಜೆ ವ್ರತ ಮಾಡೋದಕ್ಕೂ ಸಖತ್ತಾಗಿದೆ. ನನಗೆ ಇಷ್ಟು ದೊಡ್ಡದು ಬೇಕಿತ್ತು ಮಣೆ. ಫೈನಲಿ ಐ ಗಾಟ್ ಇಟ್. ಚೆನ್ನಾಗಿದೆ, ಪ್ರೈಸ್ ಕೂಡ ವರ್ತ್ ಅನ್ನಿಸ್ತು. ಹಸ್ಬೆಂಡ್ ಫ್ಲಾಸ್ ತಂದುಕೊಟ್ರು, ನಾನೇ ಕೇಳಿದ್ದು. ಆಮೇಲೆ ಸೀರೆಗಳೆಲ್ಲ ಮುತ್ತೈದೆಯರಿಗೆ 9 ಜನ ಮುತ್ತೈದೆಯರಿಗೆ ಸೀರೆಗಳು ಕೊಡೋಕ್ಕೆ ಸೀರೆಗಳೆಲ್ಲ ರೆಡಿ ಮಾಡಿ, ಬಳೆ ಕೂಡ ಅದರೊಳಗೆ ಹಾಕಿಟ್ಬಿಟ್ಟಿದ್ದೀನಿ. ಬನಾನಾ ಎಲ್ಲ ತೆಗೆದು, ಲೈಕ್ ತೆಂಗಿನಕಾಯಿಗಳು ಎಲ್ಲ ತೆಗೆದು ಇಟ್ಟಿದ್ದೀನಿ. ಬೆಳಗ್ಗೆ ತೋರಿಸ್ತೀನಿ ನಾನು ಯಾವ್ಯಾವ ಥರ ಸೀರೆಗಳು ಹೆಂಗೆ ಅನ್ನೋದು, ಮಾರ್ನಿಂಗ್ ತೋರಿಸ್ತೀನಿ. ಆಮೇಲೆ ಆಲ್ಮೋಸ್ಟು ತರಕಾರಿ, ಹಣ್ಣು, ಹೂವು ಎಲ್ಲ ತೊಗೊಂಬಂದಾಯಿತು. ಬಾಳೆ ಎಲೆ ಇದೆಲ್ಲ ಗ್ರಾಸರಿ, ಅಡುಗೆ ಐಟಮು. ಇದರಲ್ಲೆಲ್ಲ ಹೂವು ಇದೆ. ಡೆಕೋರೇಷನ್ ಕೂಡ ಮಾಡೋಕ್ಕೆ ಬರ್ತಾರೆ, ಬ್ಯಾಕ್ ಡ್ರಾಪು. ಹೊಂಬಾಳೆ ತೊಗೊಂಬಂದಿದ್ದಾರೆ ಯಜಮಾನ್ರು, ಅದನ್ನು ಎಲ್ಲಾದರೂ ನೀಟಾಗಿ ಇಡಬೇಕು. ಆಲ್ಮೋಸ್ಟು ಇದಿದೆ. ಮತ್ತು ಇದರಲ್ಲಿ ಮಲ್ಲಿಗೆ ಹಾರ ಇದೆ. ನನಗಿದು ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಮಲ್ಲಿಗೆ ಹಾರ. ಆ ಒಂದು ಮಲ್ಲಿಗೆ ಹಾರ ತುಂಬ ಚೆನ್ನಾಗಿ ಕಟ್ತಾರೆ. ಮಲ್ಲಿಗೆ ಹಾರನ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆಗೆ ಇವಾಗ ಸ್ವಲ್ಪ ನೀಟಾಗಿ ಎತ್ತಿಡಬೇಕು. ಇದು ಮಲ್ಲಿಗೆ ಹಾರ, ಇದು ಲೋಟಸ್ ಹಾರ. ಫೋಟೋಗೆ ಹಾಕ್ಬೇಕು ನೀಟಾಗಿ. ಹಾರ ಇದು ಮಲ್ಲಿಗೆ ಹೂವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಮಾತ್ರ ಹೂವು ಸಿಕ್ಬಿಟ್ರೆ ಸಾಕು. ಧನ್ಯರು ನಾವೇ. ಲೋಟಸ್ ಫ್ಲವರು ಇದು. ಆಮೇಲೆ ಇದು ಮಲ್ಲೇಶ್ವರಮಿಂದನೇ ತಂದಿರೋದು. ತುಂಬ ಹಾರ ತೊಗೊಂಬಂದ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ, ನಾನು ಇದನ್ನು ಹೆಂಗೆ ಹಾಕಬೇಕು ಗೊತ್ತಿಲ್ಲ, ಬಟ್ ಇದನ್ನು ಬೆಳಗ್ಗೆ ನೀಟಾಗಿ ಡೆಕೋರೇಟ್. ಇದನ್ನು ಹೆಂಗೆ ಮಾಡೋ ಶಾಲೆ, ಸ್ವಲ್ಪ ಐಡಿಯಾ ಕೊಡು. ಇದನ್ನು ದೇವ್ರಿಗೆ ಪ್ಲೇ ಉಡ್ಸ್ಬೇಕಲ್ಲ. ಅಲ್ಲ, ನಮ್ಮ ಹತ್ರ ಒಂದು ಸ್ಟ್ಯಾಂಡ್ ಇತ್ತಲ್ಲ, ಎಲ್ಲಿ ಸ್ಟ್ಯಾಂಡ್ ಇದು? ಅದು ಅದೇ ಹಳೆ ಮನೇಲಿ ಇರೋಕ್ಕೆ ಸಾಧ್ಯ ಇಲ್ಲ, ತೊಗೊಂಬಂದಿದ್ದೀವಿ ನಾವು ಅದು. ಇಲ್ಲಿ ನಾನು ಒಬ್ಬಟ್ಟು ನೈಟೇ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಪ್ಲ್ಯಾನ್ ಇರಲಿಲ್ಲ ಮಾರ್ನಿಂಗೇ ಮಾಡ್ಕೋಬೇಕು ಅಂತ, ಬಟ್ ಅಷ್ಟೊಂದು ಕೆಲಸ ಆ್ಯಂಡ್ ಪೂಜೆದು ಎಲ್ಲ ಮಾರ್ನಿಂಗ್ ಆಗೋದಿಲ್ಲ ಅಂತ ಅಂದ್ಕೊಂಡು, ಸೊ ನೈಟೇ ಮಾಡಿಬಿಡೋಣ. ಹಿಂಗೂ ಸ್ನಾನ ಮಾಡಿದ್ದೆ, ಸೊ ನೈಟೇ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಒಬ್ಬಟ್ಟಿಗೆ ಮಾತ್ರ ನೈಟೇ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟು ಒಬ್ಬಟ್ಟಾಗ್ಬಿಟ್ರೆ ಬೆಳಗ್ಗೆ ಬೇಗ ಎಲ್ಲ ಕೆಲಸನೂ ಮುಗಿಸ್ಬೋದು, ಬೇಗ ಎಲ್ಲ ಅಡುಗೆ ಆಗಿಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವಾಗಲೇ ಒಬ್ಬಟ್ಟು ಮಾಡಿಬಿಡ್ತಾ ಇದ್ದೀನಿ ದೇವ್ರಿಗೆ. ಎಲ್ಲ ಬೇಳೆ ನೆನೆಸಿದ್ದೀನಿ. ಇದು ಬಂದು ಉದ್ದಿನಬೇಳೆ, ಉದ್ದಿನ ವಡೆಗೆ ಇನ್ನೊಂಚೂರು ನೀರು ಹಾಕಬೇಕು. ಆ್ಯಂಡ್ ಇದು ಬಂದು ಹೆಸರುಬೇಳೆ, ಸಾರಿ ಕಡಲೆಬೇಳೆ. ಇದು ವಡೆಗೆ. ಆ್ಯಂಡ್ ಇದು ಹೆಸರುಬೇಳೆಗೆ. ಬೇಳೆ ಬೇಯ್ತಾ ಇದೆ.
ಆ್ಯಂಡ್ ಇಲ್ಲಿ ನೆನೆಸಿಟ್ಟಿದ್ದೀನಿ ಮೈದಾನ ಒಬ್ಬಟ್ಟಿಗೆ. ಆ್ಯಂಡ್ ಇಲ್ಲಿ ಡೆಕೋರೇಷನ್ ಆಲ್ಮೋಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಕ್ ಡ್ರಾಪ್ಗೆ ಆಲ್ಮೋಸ್ಟ್ ಎಲ್ಲ ಹೂವು ಇದೆ. ಈ ಹೂವು ನೋಡಿದ್ರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಈ ಹೂವು ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಈ ಥರ ಹೌ ಬ್ಯೂಟಿಫುಲ್ ಅಲ್ವಾ. ಬೇಗ ಬೇಗ ಅಡುಗೆ ಮಾಡಬೇಕು. ಎಷ್ಟೊತ್ತ ಟೈಮ್ ಎಷ್ಟು ಇವಾಗ? ಇಲ್ಲ 9:15 10:20 ಏನೋ. ಅಲ್ಲಿ ಕೆಲಸ ಆಂಟಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಆಯಿತು, ಒರೆಸ್ತಾ ಇದ್ದಾರೆ. 10:20 10:20 ಆಗಿದೆ. ಇವಾಗ ಇಷ್ಟೆಲ್ಲ ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಮಲಗ್ತೀವೋ ಗೊತ್ತಿಲ್ಲ. ಊಟ ಇಷ್ಟೇ ನಮ್ಮ ಊಟ ಇವಾಗ. ದೂರ ಇಟ್ಕೊಂಡ್ಬಿಡಿ. ಅಲ್ಲ ಇಷ್ಟು ಹೇಳಿದ್ರಲ್ಲ. ಇಲ್ಲೇ ಕೆಳಗೆ ನಾನು ಹೂರ್ಣಕ್ಕೆ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಕುತ್ಕೊಂಡು ಹಾಕೋಬೋದು, ಇಷ್ಟೊಂದು ಇದೆಯಲ್ಲ, ಸೊ ಅದಕ್ಕೆ ನಿಂತ್ಕೊಂಡು ಹಾಕೋಕ್ಕಾಗಲ್ಲ. ಆಲ್ರೆಡಿ ನನಗೆ ಪೆನ್ ನೋವ್ತಾ ಇದೆ. ಸೊ ಅದಕ್ಕೆ ಇದು ಶ್ರಾವಣಿ ಐಡಿಯಾ ಕೊಟ್ಟಳು. ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಾಯಿತು. ಆಲ್ಮೋಸ್ಟ್ ಡೆಕೋರೇಷನ್ ಕೂಡ ಆಗ್ತಾ ಇದೆ. ಸೊ ನಾನಿಲ್ಲಿ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಬಂದೆ. ಹೂರ್ಣಕ್ಕೆ ರೆಡಿ ಮಾಡಿ ಸ್ವಲ್ಪ ತಣ್ಣಗಾಗಲಿ, ತಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೂರ್ಣಕ್ಕೆ ರೆಡಿ ಮಾಡಿ ಹೊರಗಡೆ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಚುಕ್ಕೆ ರಂಗೋಲಿ ಹಾಕಬೇಕು ಅಂತ. ಇಲ್ಲಿ ಏನಾಯಿತು ಅಂದರೆ ಫಸ್ಟ್ ಒಂದು ಸಾರಿ ಹಾಕಿ ಅದನ್ನು ತೊಳೆದು ನೆಕ್ಸ್ಟ್ ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ನಾನು ಒಂದು ಸಾರಿ ಒಂದು ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಇದು ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು, ನನಗೆ ಮುಂಚೆಯಿಂದ ಗೊತ್ತಿಲ್ಲ. ಬಟ್ ಹಾಕೋವರೆಗೂ ಅದನ್ನು ನಾನು ಬಿಡೋದಿಲ್ಲ. ಫಸ್ಟ್ ಟೈಮ್ ಹಾಕಿತ್ತು ಚೆನ್ನಾಗಿ ಬಂದಿಲ್ಲ, ಅದನ್ನು ತೊಳೆದು ಮತ್ತೆ ಇನ್ನೊಂದು ಸಾರಿ ಹಾಕಿತ್ತು. ಕೊನೆಗೂ ಹಾಕಿ ಮುಗಿಸ್ದೆ. ಆಲ್ಮೋಸ್ಟ್ ಡೆಕೋರೇಷನ್ ಅವ್ರದ್ದು ಬರೀ ಫ್ಲವರ್ಸ್ ಮಾತ್ರ, ಆ ಕಡೆ ಈ ಕಡೆ ಇರೋ ಫ್ಲವರ್ದು ನನ್ನ ಐಡಿಯಾ. ಅದು ನಾವು ಓನಾಗಿ ತಂದು ಹಾಕ್ಸಿರೋದು. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಬಂತು, ಸಖತ್ತಾಗಿದೆ. ಸೊ ಆಲ್ಮೋಸ್ಟು ಅರ್ಧ ಕೆಲಸ ಮುಗ್ದಿದೆ. ಸೊ ಈಗ ಒಬ್ಬಟ್ಟು ತಟ್ಬಿಟ್ರೆ ಇನ್ನು ನಾನು ಬೆಳಗ್ಗೆ ಎದ್ದು ಅಡುಗೆಗಿಟ್ಟು ಆ್ಯಂಡ್ ದೇವರಿಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ 30 ಒಬ್ಬಟ್ಟಿಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. 30 ಒಬ್ಬಟ್ಟು ಸುಡೋಣ, ಆಮೇಲೆ ಏನಾದರೂ ಬೇಕಾದರೆ ಮಧ್ಯಾಹ್ನ ಹಾಗೆ ಸುಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ನಾನು ಮೈಂಡಲ್ಲಿ ಒಂದು ಸಾರಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಟೈಮ್ ಒಬ್ಬಟ್ಟು ತಟ್ಟಬೇಕು, ಈ ಟೈಮ್ ರಂಗೋಲಿ ಹಾಕಬೇಕು, ಈ ಟೈಮ್ ಮನೆ ಕ್ಲೀನ್ ಆಗಬೇಕು ಅಂತ. ಸೊ ಆ ಥರ ಒಂದು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಅದು ಹಾಗೇ ಆಗುತ್ತೆ. ಬೇಗನೆ ಆಯಿತು ಆಲ್ಮೋಸ್ಟು. ಸೊ ಈಗ ಒಬ್ಬಟ್ಟು ತಟ್ಟಿ ಮುಗಿಸಿದ್ರೆ ನಾನು ನಿದ್ದೆ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟು 12:30 ಆಗ್ತಾ ಬರ್ತಿದೆ. ಮಕ್ಕಳು ಹೋಗಿ ಮಲ್ಕೊಂಡ್ರು, ಇಲ್ಲೇ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ರು. ಅವ್ರಿಗೆ ಆಗಲ್ಲ, ಹೋಗ್ರಿ ಮಲ್ಕೊಳ್ರಿ ಅಂತ ಹೇಳಿದೆ ನಾನು. ಆವಾಗವಾಗ ಬಂದು ಶ್ರಾವಣಿ ಅದನ್ನು ಎತ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು. ನನಗೆ ಗೊತ್ತಿಲ್ಲ, ನನಗೆ ಬಂದಂಗೆ ಸುಟ್ಟಿದ್ದೀನಿ. ಬಿಕಾಸ್ ನನಗೆ ಒಬ್ಬಟ್ಟು ಆಗಬೇಕು, ನನ್ನ ಮನಸ್ಸಿಟ್ಟು ಮಾಡಿದ್ದೀನಿ. ಒಬ್ಬಟ್ಟು ಆಗಬೇಕು, ಬೇಗ ಪೂಜೆ ಎಲ್ಲ ನೀಟಾಗಿ ಆಗಬೇಕು ಅಂತ. ಸೊ ಆಲ್ಮೋಸ್ಟ್ ಹೊರಗಡೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದೀಗ 1:30. 1 ಅವರ್ ರೆಸ್ಟ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಟೈಮ್ ಬಂದು ಇವಾಗ 3:40 ಆಗಿದೆ ಟೈಮು. ಸೊ 3:30ಗೆ ಎದ್ದೆ. 20 ಮಿನಿಟ್ಸ್ ಅದು ಬೇಗ ಸ್ನಾನ ಮಾಡ್ಕೊಂಡು ಬಂದೆ. ಡೆಕೋರೇಷನ್ ಹಂಗೆ ಇದೆ, ಕಣ್ಣು ನೋಡಿ ಹೆಂಗಾಗಿದೆ, ಫುಲ್ ರೆಡ್ ಆಗಿ. ಓಕೆ, ಒಂದು ಸ್ವಲ್ಪ ಹೊತ್ತು ಇವಾಗ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಬಿಕಾಸ್ ಎಲ್ಲ ಓಕೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಸಿಗ್ತೀನಿ, ಅಡುಗೆಗೆ ಇಡ್ತೀನಿ ಈಗ ಬೇಗ. ಒಬ್ಬಟ್ಟು ರಸಕ್ಕೆ ಇಡಬೇಕು, ಒಬ್ಬಟ್ಟು ಸಾರಿಗೆ ಇಡಬೇಕು ಇವಾಗ. ಎಲ್ಲ ಆಲ್ಮೋಸ್ಟ್ ಆಯಿತು ಅಡುಗೆ. ಈಗ ಟೈಮ್ ಬಂದು 4:15 ಆಗ್ತಾಯಿದೆ. ವಡೆಗಳಿಗಾಯಿತು, ಅನ್ನ ರಸ ಎಲ್ಲ ಆಯಿತು. ನೋಡೋಣ ಏನೇನಾಯಿತು. ಹಿಂಗೆ ಹಾಕ್ಬಿಡು ಶಾಣ, ಬಾರ್ಲ ಹಿಂಗೆ ತಟ್ಟೆ. ಹಂಗಾದ್ರೆ ಇದು ಮಾಡೋಕ್ಕಾಗಲ್ಲ, ಇದರೊಳಗಡೆ ಇದ್ಬಿಟ್ಟಿತ್ತು.
ಎಲ್ಲ ನೀಟಾಗಾಯಿತು ಅಡುಗೆ ನಾನು ಏನು ಮಾಡಬೇಕು ಅಂದ್ಕೊಂಡ್ನೋ ಎಲ್ಲನೂ ಮಾಡಿ ಎಲ್ಲನೂ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿ ಈಗ ಬಂದೇವ್ರಿಗೆ ಸಮಾಧಾನವಾಗಿ ಮನಸ್ಪೂರ್ವಕವಾಗಿ ಕೂತ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ. ನಾನು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟು 6:30 ಆಗಿತ್ತು. అలాగే మీరు కూడా కుదిరితే కనుక 3 నామాలు నిలువుగా పెట్టుకోవడం శ్రేష్టము. లేదా కుంకుమ బొట్టు కానీ ఏదో ఒక అలంకారంగా బొట్టు కూడా పెట్టుకోండి. కుంకుమ బొట్టు ఖచ్చితంగా పెట్టుకోండి. పెట్టుకున్న తర్వాత ఆచమనం చేయండి. సార్ ముందుగా మగవారు 3 సార్లు నీళ్ళు చేతిలో పోసుకుని తాగండి. తర్వాత మీ ఆడవారికి పోయండి. ఒంటరిగా చేసుకునే వారు ఎవరికి వారే మీ చేతిలో 3 సార్లు నీళ్ళు చేతిలో పోసుకుని తాగండి. శ్రీగురుభ్యో నమః. హరి ఓం. ఆచమ్య ఓం కేశవాయ నమః. ఓం నారాయణాయ నమః. ఓం మాధవాయ నమః. గోవిందాయ నమః. విష్ణు మధుసూదన త్రివిక్రమ వామన శ్రీధర హృషికేశ పద్మనాభ దామోదరాయ నమః. సంకర్షణ వాసుదేవ సుజీవన అనిరుద్ధ పురుషోత్తమ అది సర్వమంగళ మాంగళ్యే శివే సర్వార్థ సాధికే శరణ్యే త్రయంబకే దేవి నారాయణాభ్యాం నమః. ఓం అరుంధతే వశిష్ఠాభ్యాం నమః. ఓం శ్రీ సీతారామాభ్యాం నమః. ఓం సర్వేభ్యో మహాజనేభ్యో నమః. అయం ముహూర్త శుభ ముహూర్తో అస్తు. ప్రాణాయామ్య గృహే ధనధాన్య వస్త్రరత్న కాంచనాది సకల సంపత్ ప్రాప్త్యర్థం గోమహిష్యాది పశుబాహుళ్య సిద్ధ్యర్థం అశ్వాది సకల వాహన సిద్ధ్యర్థం మధు సమీపవర్తి జనానుకూల్య సిద్ధ్యర్థం మమ అపమృత్యు పరిహార ద్వారా ఆయుష్య అభివృద్ధి సిద్ధ్యర్థం అనేన శ్రీ అలివేలుమంగ పద్మావతి సమేత వెంకటేశ్వర స్వామి సంపూర్ణ స్థితో బ్రహ్మ మధ్యే మాతృగణా స్మృతా కుక్షౌతు సాగరా సర్వే సప్తద్వీపా వసుంధర అద్వైతోదయ యజుర్వేద సామవేదో హ్యధర్మణ అంగేశ్చ సహితా సర్వే కలసాంబు సమాశ్రితా. తెలుకోండి. ఆత్మానం పూజా ద్రవ్యాన్ని సంప్రోక్ష్య పూజా ద్రవ్యాలన్నింటి మీద కూడా చల్లండి. పూజా ద్రవ్యాన్ని సంప్రోక్ష్య అంటే ఇప్పటిదాకా మనం చెప్పిన మంత్రాలతోటి ఏవైతే ప్రపంచంలో ఉండేటటువంటి ఉత్తమ గొప్ప నదులు ఏవైతే ఉన్నాయో ఆ నదీ జలాలన్నింటినీ కూడా ఈ యొక్క కలశం మహాగణాధిపతి నమః. పాదయో పాద్యం సమర్పయామి. అలాగే హస్తయో అర్ఘ్యం సమర్పయామి. ముఖే ఆచమనీయం సమర్పయామి. శ్రమయామి. ఈసారి ఒక పుష్పం తీసుకుని ఓం శ్రీనివాసాయ నమః. ఓం లక్ష్మీపతయే నమః. ఓం అనామయాయ నమః. ఓం అమృతాంశవే నమః. ఓం జగద్వంద్యాయ నమః. ఓం గోవిందాయ నమః. ఓం శాశ్వతాయ నమః. ఓం ప్రభవే నమః. ఓం శేషాద్రినిలయాయ. ఓం జ్ఞానపంజరాయ నమః. ఓం శ్రీవత్సవాంకాయ నమః. ఓం శ్రీమేషాయ నమః. ఓం గోపాలాయ నమః. అమృతమస్తు అమృతమస్తమసి చంద్రమా హంసో జాతః చక్షు సూర్యో అజాయత ముఖాచంద్రశ్చ అగ్నిశ్చ ప్రాణాద్వ ఆయురజాయత అలివేలుమంగ పద్మావతి సమేత శ్రీ గోవింద గోవింద వెంకటేశ్వర గోవింద గోవింద శ్రీనివాస గోవింద గోవింద. ఈసారి పుష్పాలు తీసుకుని పుష్పాలు పత్రిక పుచ్చుకుని లేచి నమస్కారం చేయండి. ఓం రాజాధిరాజాయ ప్రసయ్య సాహినే నమో వయం వై శ్రవణాయ బ్రహ్మ. పోగొట్టుకునే మార్గం ఏంటి? వాడికి దుఃఖాలు లేదా సమస్యలు ఎలా తొలుగుతాయి అని అడిగారట. అడిగితే ఇప్పుడు బ్రహ్మగారు చెప్పారట, కంగారు పడకయ్యా, సాక్షాత్తు విష్ణుమూర్తి వారు కలియుగంలో వెంకటేశ్వర స్వామి వారికి అవతార స్వీకారాన్ని చేసి భక్తుల యొక్క సమస్త పాపాలు పోగొట్టి వాళ్ళ యొక్క కోరికలు నెరవేరుస్తాడు, కోరికలు తీరుస్తాడు అని చెప్పారట. సరే, ఆ రకంగానే ఆ కారణం చేతే కలియుగంలో వెంకటేశ్వర స్వామి వారు అవతార స్వీకారం చేశారు. అయితే స్వామివారు అవతార స్వీకారం చేయడానికి కారణం ఏమిటి అన్నట్టయితే కనుక ఏ రకంగా అవతార స్వీకారాన్ని చేశారు అంటే కనుక ఒకనొక సమయంలో కలియుగం వచ్చిన తర్వాత కలిపురుషుడికి భయపడి ఋషులందరూ ಇಲ್ಲ ಇಲ್ಲ ಪರವಾಗಿಲ್ಲ ಹಂಗೆ ಇರ್ಬೇಕು. ಫುಲ್ ಎಂಡ್ ಹಾಕ್ತೀನಿ. ಇದೇನೇ ಇದಕ್ಕೆ ಹಾಕೋಣ ಅಂತ ಇದ್ದೆ. ತುಳಸಿ ಸಾಲಿಗೆ ತುಳಸಿಗೆ ಜಾಯಿನ್ ಮಾಡ್ತೀಯಾ? ಅಲ್ಲ, ನಾನು ಉದ್ದ ಬಿಟ್ಬಿಟ್ಟು ಈಗ ಕರೆಕ್ಟ್ ಆಗಿದೆ. ಬೇಕಾದ್ರೆ ಅದ್ರ ಬೇರೆ ಇದೆ, ಬೇಕಾದ್ರೆ ಫುಲ್ ಎಂಡ್ ಕೇಸ್ಕೊಂಡು ಸೆಂಟ್ರಲ್ ಹಾಕ್ಬಿಟ್ಟು ಹಂಗೆ ಇಟ್ಕೊ.
आता येईल नाही बाबा ಯಾರು ನನಗೆ ಗೊತ್ತಲ್ಲ ಸೆಂಟ್ರಲ್ಲ ಕಾಲೇಜ್ ಅನಿಸ್ತಾನೆ ಅಲ್ಲಿ ಸೆಂಟ್ರಲ್ ಹಾಕ್ಬಿಟ್ಟು ಇದನ್ನ ಕಟ್ ಮಾಡ್ಬಿಟ್ಟು ಹಿಂಗೆ ಹಾಕಲ್ಲ ಮೂರು ಒಂದು 5 ಲಾಸ್ಟ್ 15 తీసుకుంటా గోవింద 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 ಗೋವಿಂದ 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 ಗೋವಿಂದ. ಒಳಗಡೆ ನೀಟಾಗಿ ಪೂಜೆ ಆಯಿತು. ನಾನು ಹೆಂಗೆ ಅಂದ್ಕೊಂಡೋ ಹಂಗೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಾಗಿ ಬಂತು. ನನಗಂತೂ ತುಂಬ ಸಂತೋಷ ಆಗ್ತಿದೆ, ಖುಷಿ ಆಗ್ತಿದೆ. ಚೆನ್ನಾಗಾಯಿತು ಪೂಜೆ. ಸೊ ಒಳಗಡೆ ಎಲ್ಲ ನೀಟಾಗಿ ಮುಗಿಸಿ ಈಗ ಹೊರಗಡೆ ತುಳಸಿ ಗಿಡಕ್ಕೆ ಮತ್ತು ಬಾಗಿಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕರೆಕ್ಟ್ ಟೈಮ್ಗೆ ಬಂದರು ಅಕ್ಕ ಮತ್ತು ಭಾವ. ಅವರು ಕೂಡ ಪೂಜೆಯಲ್ಲಿ ಭಾಗಿಯಾದರು. ಅದು ಕೂಡ ಇನ್ನೂ ಖುಷಿ ನನಗೆ. ಅಕ್ಕ ಮಕ್ಕಳು ಎಲ್ಲ ಬಂದಿದ್ದರು. ಅಪ್ಪ ಅಮ್ಮ ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ವೇಟಿಂಗ್ ಈಗ. ಅವ್ರು ಬಂದರೆ ಎಲ್ಲ ಕಂಪ್ಲೀಟ್ ಈಗ. ಅದು ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋದಿಲ್ಲ ನನಗೆ ಅದೇ ಆಶ್ಚರ್ಯ ಅಕ್ಷರಗಳು ಆಶ್ಚರ್ಯ నాకు 2 years ముందు 2024 എൻ്റെ ലവ് മാരേജ് ആയിരുന്നു. പിന്നെ എനിക്കൊരു ബേബി ഉണ്ട്. ഇതെല്ലാം നിങ്ങൾ വളരെ കൃത്യമായിട്ട് പറയുന്നുണ്ട്. ഇപ്പോൾ വിശ്വസിക്കുന്നുണ്ട് ആസ്ട്രോളജിയിൽ. ಆಯ್ತು ಕಾಣುತ್ತೆ ನಿಂಗೆ ಅಕ್ಷರ కదా ಆಶೀರ್ವಾದ ನೀ ಅಲ್ಲ ಬಾಬಾ ಆಂಟಿ ಬನ್ನಿ ಎಲ್ಲ ತಿಳ್ಕೊಂಡ್ಬಂತ ನೋಡಲ್ಲ ಬರ್ತಾರೆ ದಿವಸ ಮಾಡಿದವನೇ ಅವನಿಗೆ ಹೇಳಿದ್ದೆ ಮಾಡ್ಲೇಟ್ ಸೈಲೆಂಟ್ ಆಗಿ ಏನು ಊಟ ಅಲ್ಲಿ ಬಾವು ಊಟ ಗಿಟ್ಟ ಪೂಜೆ ಅಂತ ಸುಮ್ಮನೆ ಅಲ್ಲ ಶುಗರ್ ಐತೆ ಯಾವಾಗ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಮೈಂಡಲ್ಲೇ
ಭಾವ ಅವ್ರದ್ದು ಮತ್ತು ನಮ್ಮದು ಎಲ್ಲ ಊಟ ಆಲ್ಮೋಸ್ಟ್ ಎಲ್ಲ ಮುಗೀತು. ನಾವು ಊಟ ಮಾಡಿಬಿಟ್ವಿ. ಅದಾದಮೇಲೆ ನಮ್ರತಾ ಮತ್ತು ಪ್ರೇಮ್ ಸರ್ ಅವ್ರ ಅಮ್ಮ ಮತ್ತು ಅವ್ರ ತಮ್ಮನ ವೈಫು ಎಲ್ಲ ಬಂದಿದ್ದರು. ಕರೆದಿದ್ದೆ ಅರಿಶಿನ ಕುಂಕುಮಕ್ಕೆ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಯಾರೂ ಇಲ್ವಲ್ಲ ಇಲ್ಲಿ ಅಂತ ಅಂದ್ಕೊಂಡೆ. ಇವ್ರು ಮೂವರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. 9 ಜನ ಮುತ್ತೈದೆಯರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅರಿಶಿನ ಕುಂಕುಮನ. ಸೊ ಎಲ್ಲರೂ ಬಂದಿದ್ದಕ್ಕೆ ನನಗಂತೂ ತುಂಬಾ ಖುಷಿ, ತುಂಬ ಸಂತೋಷ ಆಯಿತು. ಆ್ಯಂಡ್ ಪ್ರೇಮ್ ಸರ್ ಅವ್ರ ಅಮ್ಮ ಬಂದಿದ್ದು ರಾಕೇಶ್ ನೋಡಲಿಲ್ಲ. ಸೊ ಆಮೇಲೆ ಹೇಳ್ತಾಯಿದ್ರು, ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು, ಹಾಗೆ ಹೇಳ್ಬಾರ್ದಾಗಿತ್ತ ನೀನು ಅಂತ. ಆಲ್ರೆಡಿ ಹೇಳಿದ್ದೆ ಬಟ್ ಮರೆತು ಬಿಟ್ಟಿದ್ರು. ಸೊ ಬಂದಿದ್ದಕ್ಕೆ ತುಂಬ ಸಂತೋಷ, ಖುಷಿ ಆಯ್ತು ನಮಗೆ. ಟೈಮ್ ಆಯಿತು. ಇದು ತೆಗೆದ್ಬೇಡ. ಇವಾಗ ಮುದ್ದು ಮಾತು ಆಮೇಲೆ ಸಾಕು ನಿಲ್ಸಮ್ಮ. ಸಾಕು ಸಾಕು ಬಾಯಲ್ಲಿ ಇರ್ಬೇಕಂಗ ಆಕ್ಟಿವ್. ಅದಾದಮೇಲೆ ನನ್ನ ತಮ್ಮ ಮತ್ತು ಅವನ ತಮ್ಮನ ವೈಫ್ ಕೂಡ ಬಂದಿದ್ದರು. ಅವರು ಪೂಜೆ ಮಾಡಿಬಿಟ್ಟು ಊಟ ಮಾಡಿ ಅವರು ಹೊರಗಡೆ ನಿಂತಿದ್ದಾರೆ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಇಬ್ಬರು ಚೈತ್ರ ಮತ್ತು ಜೀವಿತಾ ಬಂದರು. ತುಂಬ ಖುಷಿ ಆಯಿತು. ಅವ್ರು ಬಂದಿದ್ದು ಕೂಡ ತುಂಬ ದೂರದಿಂದ ಬಂದರು. ಅಷ್ಟು ದೂರದಿಂದ ನಾನು ಕರೆದಿದ್ದೇ ಬಂದ್ರಲ್ಲ. ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ, ಫುಲ್ ಖುಷಿ. ಸೊ ಅವರು ಊಟ ಮಾಡ್ತಾಯಿದ್ದಾರೆ. ಅಂಜಿ ಮತ್ತು ಸಿರಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ, ಮನೆ ತುಂಬ ನೆಂಟರು ಅಂತ. ಇಷ್ಟೊತ್ತಾಯಿತು ಎಲ್ಲ ಪೂಜೆ ಮುಗಿದು ಎಲ್ಲರೂ ಊಟ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಇನ್ನೂ ಇದ್ದಾರೆ ಕೆಳಗೆ. ಸೊ ಅವ್ರ ಜೊತೆ ಒಂದು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸೊ ಎಲ್ಲ ಮುಗಿಸಾಯಿತು. ಪೂಜೆ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಅದ್ರ ಬಗ್ಗೆ ಮಾತಾಡೋದಿದ್ದೆ, ಆಮೇಲೆ ಮಾತಾಡ್ತೀನಿ. ಅಮ್ಮ ಅವರು ಮತ್ತು ಅಕ್ಕ ಅವರೆಲ್ಲ ಇದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಬನ್ನಿ ಕೆಳಗೆ ಹೋಗೋಣ. ಥ್ಯಾಂಕ್ ಯು, ಒಳ್ಳೇದಾಗಲಿ ಅಂದ್ಕೊಂಡಿದ್ದೆ. ಎಲ್ಲ ನೀನು ಅಂದ್ಕೊಂಡಿದ್ದಾಗಲಿ. ಮುಗಿಯಲ್ಲ, ಚಿಕ್ಕವ್ರು ಕಲ್ತಿದ್ದೆ ನಾನು ರಾಯಿಸ್ಕೊಂಡು ಕೊಡೋದು ಪರವಾಗಿಲ್ಲ. ಹೌದಾ? ಇದು ಮಾಡ್ಕೊಳ್ಳೋದು ಒಳ್ಳೆದಾಗಿ ಕುಡಿಯೋ ಕೆಲಸ ಎಲ್ಲ ಅದೇ ಹೇಳಿದೆ ನಾನು, ನನಗೂ ಆದ್ಮೇಲೆ ಹೋಗೋಣ ಅಂತ. ಯಾವತ್ತೂ ನಾನು ಅದ್ರದಿಂದ ನೋಡಿಲ್ಲ. ಬರಬೇಕು. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟಾಯಿತು. ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಮತ್ತು ನಮ್ಮ ಅಕ್ಕನಿಗೆ ಮೂವರಿಗೂ ಅರಿಶಿನ ಕುಂಕುಮ ಬಾಕಿ ಇತ್ತು. ಸೊ 9 ಜನಕ್ಕೂ ಕೊಟ್ಟೆ. ಎಲ್ಲಿ ಮಿಸ್ ಆಗುತ್ತೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ 9 ಜನಕ್ಕೆ ಏನು ಅಂದರೆ ರಾಕೇಶ್ ನನಗೆ ಹೇಳಿದರು, ಒಂದು 30 ಜನಕ್ಕೆ ಬೇಕಾದರೆ ಅಡುಗೆ ಮಾಡೋದಕ್ಕೆ ಭಟ್ರಿಗೆ ಹೇಳಿದ್ರೆ ಬರ್ತಾರೆ ಅಂತ ರಾಕೇಶ್ ನನಗೆ ಹೇಳಿದರು. ನಾನು ಇಲ್ಲ, ನಾನು ಎಲ್ಲೋ ಕೇಳಿದ್ದೆ, ಈ ಥರ ಒಂದು ವ್ರತ ಮಾಡಿದಾಗ ನಮಗೆ ಪೂರ್ತಿ ಫಲ ಸಿಗಬೇಕು ಅಂತಂದರೆ ನಾವೇ ಕೈಯಾರೆ ಅಡುಗೆ ಮಾಡಿ ದೇವ್ರಿಗೆ ಮತ್ತು ಬಂದಿರುವ ಅತಿಥಿಗಳು ಕೂಡ ದೇವರ ಸಮಾನನೇ ಅಂತಾರೆ. ಸೊ ಅವ್ರಿಗೆ ಕೂಡ ಅಡುಗೆ ಮಾಡಿ ನಮ್ಮ ಕೈಯಾರ ಬಡಿಸಿ
ಮಾಡಿಸಿದ್ರೆ ಅಷ್ಟೇ ಪುಣ್ಯ ಸಿಗತ್ತಂತೆ. ಸೊ ಅದಕ್ಕೋಸ್ಕರ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ನಾನೇ ಮಾಡಬೇಕು ಅಂತ ಪಣ ತೊಟ್ಟು ಅದನ್ನು ಮಾಡಿ ವ್ರತ ಎಲ್ಲ ನೀಟಾಗಿ ಮುಗಿಸ್ದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇನ್ನೂ ಜಾಸ್ತಿ ಚೆನ್ನಾಗಿ ಬಂತು. ತುಂಬ ಖುಷಿ ಆಗ್ತಿದೆ, ತುಂಬ ಮನಸ್ಸಿಗೆ ಸಮಾಧಾನ ಸಂತೋಷ ಸಿಕ್ತು. ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.